ಸಂಕೇಶ್ವರ ಪಟ್ಟಣದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ. ಸಂಕೇಶ್ವರ ಪಟ್ಟಣದ ಆರಾಧ್ಯ ದೇವರಾದ ಲಕ್ಷ್ಮೀ ಜಾತ್ರೆಯ ಲೆಕ್ಕಪತ್ರ ಸಲುವಾಗಿ ಗಲಾಟೆ. ಮುಂದಿನ ವರ್ಷ 2027ಕ್ಕೆ ನಡೆಯಲಿರುವ ಲಕ್ಷ್ಮೀ ದೇವಿ ಜಾತ್ರೆ ಇದು. ಜಾತ್ರೆಯ ಲೆಕ್ಕ ಕೇಳಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ಜೋರು ಗಲಾಟೆಯಾಗಿದೆ. ಸ್ಥಳಕ್ಕೆ ಸಂಕೇಶ್ವರ ಪೊಲೀಸರು ಬಂದು ಗಲಾಟೆಯನ್ನ ತಡಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಡೆದ ಘಟನೆ ಇದು ನೊಂದವರ ಧ್ವನಿ, ನಮ್ಮ ನಡೆ, ಭ್ರಷ್ಟಾಚಾರ ತಡೆ. ರಮೇಶ್ ತಲ್ವಾರ್, RK 22 ನ್ಯೂಸ್ ಕನ್ನಡ, ಹುಕ್ಕೇರಿ. ಇವತ್ತು ನಮ್ಮ 2016ರ ಜಾತ್ರೆ ಲೆಕ್ಕ ನಾವು ಕೇಳಿದ್ವಿ. 1ನೇ ತಾರೀಕು 7ನೇ ತಾರೀಕು ನಾವು ಒಂದು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ. ಆದರೆ ಅವ್ರು 7ನೇ ತಾರೀಕು ಬಂದು ಅಟೆಂಡ್ ಆಗಲಿಲ್ಲ. ಅವರೊಂದು ಟೈಮ್ ಕೊಟ್ರಿ ಇವತ್ತು ನಮಗೆ. ಇದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಲೆಕ್ಕ ನಮಗೆ ತೋರಿಸತ್ತ ಅಂದಿದ್ವಿ. ನಾವು ನೋಡಬೇಕು, ಆಮೇಲೆ ನಿಮಗೆ ನಾವು ಕ್ಲಿಯರ್ ಆಗ್ತೈತಿ ನಮಗೆ ಹೇಳಕ್ಕಂತೇಳಿ ನಮಗೆ ಒಂದು 2 ದಿವಸದಿಂದ ಅವರು ಲೆಕ್ಕ ನೋಡೋಕೆ ಹೇಳಿದ್ರು. ಆದರೆ ಅಲ್ಲೇ ನಮಗೆಲ್ಲ ಲೆಕ್ಕ ಸಿಗಲಿಲ್ಲ. ಅದನ್ನ ಡೀಟೇಲ್ದಾಗ ಹೇಳಬೇಕಂದ್ರೆ ನಮಗೆ ಖರ್ಚಿನ ರಿಸೀಟ್ ಬುಕ್ ಸಿಗಲಿಲ್ಲ, 29 ಬುಕ್ಸ್ ಇದು ಸಿಗಲಿಲ್ಲ, ಬುಕ್ಸ ಸಿಗಲಿಲ್ಲ. ಆಮೇಲೆ ಕೆಲವು ಬುಕ್ಗಳು ಅದರೊಳಗೆ ಎಂಟ್ರಿ ಇಲ್ಲ. ಹಿಂಗೆ ಅದನ್ನು ಅಷ್ಟು ನಮಗೇನು ಅಷ್ಟು ಕರೆಕ್ಟ್ ಅವ್ರದ್ದು ಇನ್ಫಾರ್ಮೇಷನ್ ನಮಗೆ ಸಿಗಲಿಲ್ಲ. ಆದ್ರೂ ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗ್ದ ಉದ್ದೇಶ ಏನಿತ್ತು, ಲೆಕ್ಕ ನೋಡೋದು. ಆಮೇಲೆ ಕಮಿಟಿ ಸರ್ವ ಧರ್ಮದ ಲೀಡರ್ಸನ್ನು ಕರ್ಕೊಂಡು ಒಂದು ಕಮಿಟಿ ಮಾಡೋದು. ಲೆಕ್ಕದಾಗ ಏನಾಯಿತು, ನಮಗೆ ಹೇಳೋಕೆ ಅವಕಾಶ ಸಿಗಲಿಲ್ಲ. ಅಲ್ಲಿ ಜನ ಗದ್ದಲ ಸ್ವಲ್ಪ ಆಯಿತು, ಒಂದು ಸ್ವಲ್ಪ ನಮಗೆ ಅವಕಾಶ ಸಿಗಲಿಲ್ಲ ಅನ್ನೋಣ. ನಾವು ಇಲ್ಲಿ ನೀವು ಟಿ ವಿದವ್ರು ಕೇಳೋದಿರ ಅನ್ನೋಣ ಈಗ ನಾವು ಹೇಳಾಗದೀವಿ. ಈಗ 2ನೇ ವಿಷಯ ಅಂದರೆ ಇದರ ಸಲುವಾಗಿ ಕಮಿಟಿ ಮಾಡೋ ಸಲುವಾಗಿ ಒಪ್ಕೊಂಡರು. ಎಲ್ಲರ ಜನರ ಮುಂದೆ ಒಪ್ಕೊಂಡರು. ಈಗ ಎಲ್ಲ ಸಮಾಜದವ್ರಿಗೂ ನಾನು ಹೇಳ್ತೀನಿ, ಕಾರ್ಯದರ್ಶಿಯಾಗಿ ಎಲ್ಲ ನಿಮ್ಮ ಒಬ್ಬ ಸಮಾಜದಿಂದ ಒಬ್ಬರನ್ನ ಆದಷ್ಟು ಬೇಗ ಕೂಡ್ರಿ ಕಾರ್ಯಾಧ್ಯಕ್ಷ ಆಗಿ. ಎಲ್ಲ ನಿಮ್ಮ ಸಮಾಜದವ್ರನ್ನ ಒಬ್ಬರನ್ನ ಮೆಂಬರ್ನ ಕೊಡ್ರಿ. ಮತ್ತು ಎಲ್ಲ ಸಮಾಜ ಕೂಡಿ ಕಮಿಟಿ ಮಾಡಿ ಎಲ್ಲರೂ ಕೂಡಿ ಜಾತ್ರೆ ಮಾಡೋಣ. ಮತ್ತು ನಾವು ಲೆಕ್ಕ ಕೇಳೋಕೆ ಇದು ಮಾಡಿದ್ದೀವಿ. ಅವ್ರು ಇವತ್ತು ಅಂಗಾರ ಮುಟ್ಟಿದರು. ಅಂಗಾರ ಮುಟ್ಟಿ ಇನ್ನು ಮುಂದೆ ನಾವು ಅವ್ರಿಗೇನು ಯಾವುದೂ ಲೆಕ್ಕ ಕೇಳೋದಿಲ್ಲ. ಯಾಕಂದರೆ ದೇವ್ರ ಮೇಲೆ ಸ್ಮರಿಸಿ ಅವರು ಹೇಳಿದರು, ನಾವು ಹೇಳಿದೆವು. ಅದ್ರದ್ದೇನು ಇನ್ನೇನು ನಾವು ಅವ್ರಿಗೆ ಯಾವುದೋ ಲೆಕ್ಕ ಪತ್ರ ನಾವು ಕೇಳೋದಿಲ್ಲ. ಅದೇನು ದೇವ್ರ ದೇವಿ ಐತಿ, ಅವ್ರದಾರು ನಾವು ಇದೀವಿ. ಅದಕ್ಕೇನು ಆಗ್ತೈತಿ ಸಂಬಂಧ ಅದೇನು ನಾವೇನದು ಇನ್ನೇನು ಕೇಳೋದಿಲ್ಲ. ಜಾತ್ರೆ ಎಲ್ಲರೂ ಕೂಡಿ ಹಕ್ಕದಾರ ಎಲ್ಲರನ್ನೂ ಕರ್ಕೊಂಡು ನಾವು ಎಲ್ಲರನ್ನೂ ಅಂದರೆ ಹಕ್ಕದಾರನಕ ಇರುತ್ತಾರೆ. ಜಾತ್ರೆ ಪ್ರತಿ ಜಾತ್ರೆಗೆ ಅವ್ರು ಇರುತ್ತಾರೆ ಮೇನ. ಅವರು ಕೂಡ ನಾವು ಊರು ಮಂದಿ ಎಲ್ಲ ಸಮಾಜದವ್ರನ್ನ ಕರ್ಕೊಂಡು ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡ್ತೇವೆ. ಅದ್ರೊಳಗೆ ಏನು ಸಂಶಯ ಇಲ್ಲ.